ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನೀವು ಯಾವತ್ತಾದ್ರೂ ಏಲಕ್ಕಿನ ಸೇವಿಸಿದೀರಾ, ಏಲಕ್ಕಿನ ಸೇವಿಸ್ತಾ ಇದ್ದೀರಾ, ಈ ವಿಡಿಯೋನ ಖಂಡಿತವಾಗ್ಲೂ ನೀವು ಚೆಕ್ಔಟ್ ಮಾಡಿ. ಸೊ ದಟ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ಅ ವಿಡಿಯೋ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಏಲಕ್ಕಿ ಹೇಳುವಂತದ್ದು ನಮ್ಮ ಭಾರತ ದೇಶದ ಒಂದು ಪ್ರಮುಖವಾದ ಸ್ಪೈಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಗೊತ್ತು. ಸೊ ದಿನನಿತ್ಯದ ಜೀವನದಲ್ಲಿ ನಾವು ಒಂದಲ್ಲ ಒಂದ್ ಬಾರಿ ಆದ್ರೂ ನಾವು ಏಲಕ್ಕಿನ ನಾವು ತಿಂದೇ ತಿಂತೇವೆ. ಸೊ ಈ ಏಲಕ್ಕಿ ತಿನ್ನೋದ್ರಿಂದ ಗಂಡಸಲ್ಲಿ ಯಾವ ತರ ಯೂಸ್ ಇದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸಾಕಷ್ಟು ಜನ ಹುಡುಗರು ಅಥವಾ ಸಾಕಷ್ಟು ಜನ ಗಂಡಸರು ನಿಮಿರುವಿಕೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ನಿಮಿರುವಿಕೆ ಸಮಸ್ಯೆ ಹೇಳುವಂತದ್ದು ಬೇರೆ ಬೇರೆ ಕಾರಣಗಳಿಂದ ಬಂದಿರಬಹುದು. ಪ್ರೊಬೆಬ್ಲಿ ಬಿಕಾಸ್ ಆಫ್ ಡಯಾಬಿಟಿಕ್ ಇಂದ ಬಂದಿರಬಹುದು, ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಬಂದಿರಬಹುದು, ಅಥವಾ ಹಸ್ತಮೈಥುನದ ಸೈಡ್ ಇಫೆಕ್ಟ್ ಆಗಿ ಆಗಿರ್ಬೋದು, ಅಥವಾ ತುಂಬಾನೇ ಸ್ಟ್ರೆಸ್ ಇಂದ ಆಗಿರ್ಬೋದು, ಅಥವಾ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಶಿಶ್ನಗೆ ಹೋಗದೇ ಇದ್ರೆ ಆಗಿರ್ಬೋದು. ಈ ತರ ಸಾಕಷ್ಟು ಏನ್ ಹೇಳ್ತಾರೆ ಸಾಕಷ್ಟು ಕಾರಣಗಳಿಂದ ಈ ನಿಮಿರುವಿಕೆ ಸಮಸ್ಯೆ ಹೇಳುವಂತದ್ದು ಉಂಟಾಗಿರುತ್ತೆ. ಇವಾಗ ಏನ್ ಹೇಳ್ತಾರೆ ಅಂದ್ರೆ ಸೆಕ್ಸ್ ಲೈಫ್ ಅಲ್ಲಿ ಸೆಕ್ಸ್ ಅಲ್ಲಿ ಸೈಜ್ ಅಷ್ಟೆಲ್ಲ ಮ್ಯಾಟರ್ ಆಗಲ್ಲ, ಬಟ್ ನಿಮಿರುವಿಕೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಸೆಕ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಸೈಜ್ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಬಟ್ ನಿಮಿರುವಿಕೆನೆ ಬಂದಿಲ್ಲ ಅಂದ್ರೆ ಸೆಕ್ಸ್ ಮಾಡ್ಲಿಕ್ಕೆ 100% ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಏಲಕ್ಕಿಯಿಂದ ಹೇಗೆ ನೀವು ನಿಮ್ಮ ನಿಮಿರುವಿಕೆ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನಾನು ಹೇಳುವಂತ ಈ ಟಿಪ್ಸ್ ನ ಫಾಲೋ ಮಾಡಿ, ನೀವು ಡೈಲಿ ಈ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮ ನಿಮಿರುವಿಕೆ ಸಮಸ್ಯೆ ಹೇಳುವಂತದ್ದು 100% ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ 3 ಏಲಕ್ಕಿನ ಬಿಡಿಸ್ಕೊಬೇಕು. ನಿಮ್ಗೆಲ್ಲ ಗೊತ್ತಿದೆ ಏಲಕ್ಕಿ ಹೇಳುವಂತದ್ದು ಗ್ರೀನಿಶ್ ಕಲರ್, ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿ. ಸೊ ನಾನ್ ವೆಜ್ ತಿನ್ನೋರ್ಗೂ ಗೊತ್ತಿರುತ್ತೆ, ವೆಜ್ ತಿನ್ನೋರ್ಗೂ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಏಲಕ್ಕಿ ಹೇಗಿರುತ್ತೆ ಅಂತ. ಸೊ 3 ಏಲಕ್ಕಿನ ತಗೊಳ್ಳಿ, ಅದನ್ನ ನೀಟಾಗಿ ಪೌಡರ್ ಮಾಡ್ಕೊಳ್ಳಿ, ಅಂದ್ರೆ ತರೆಯಾಗಿ ಪೌಡರ್ ಮಾಡ್ಕೊಳ್ಳಿ. ಬೇಕಿದ್ರೆ ಹಾಗೆ ಕೂಡ ಯೂಸ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. 1 ಗ್ಲಾಸ್ ಹಾಲಿಗೆ, ಒಂದು ಫುಲ್ ಗ್ಲಾಸ್ ಹಾಲಿಗೆ ಸೊ ನೀವು ಕುದಿಲಿಕ್ಕೆ ಇಡಬೇಕು ಫುಲ್ ಗ್ಲಾಸ್ ಹಾಲು. ಹಾಗೆ ಈಗ ನೀವು ಪುಡಿ ಮಾಡಿರುವಂತಹ ಈ ಏಲಕ್ಕಿ ಪೌಡರ್ ಏನಿದೆ ಅದು ಕೂಡ ಹಾಕಿ, ಹಾಗೆ ಏನ್ ಹೇಳ್ಬೇಕು, ನೀಟಾಗಿ ಕುದಿಸಬೇಕು ಹಾಲು ಹಾಗೆ ಏಲಕ್ಕಿ ಪೌಡರ್, ಅಥವಾ ಹಾಗೆ ನೀವು ಏಲಕ್ಕಿ ಪೌಡರ್ ಮಾಡಿದ್ರೆ ಹಾಗೆ ಕೂಡ ಹಾಕ್ಬೋದು, ಯಾವ್ದೇ ರೀತಿ ತೊಂದರೆ ಇಲ್ಲ. ನೀಟಾಗಿ ಕುದಿಸಬೇಕು. ಹೇಗಾಗ್ಬೇಕು ಅಂದ್ರೆ, ಇನ್ ಕೇಸ್ ನೀವು 1 ಗ್ಲಾಸ್ ಏನಾದ್ರೂ ಮಿಲ್ಕ್ ತಗೊಂಡಿದ್ದೀರಾ ಅಂದ್ರೆ ಅದು ಅರ್ಧದಷ್ಟು ಆಗ್ಬೇಕು. ಅಷ್ಟು ನೀವು ಅದನ್ನ ನೀಟಾಗಿ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಅದು ಹಾಫ್ ಆಗಿ ಆದ್ಮೇಲೆ ನೀವು ಅದನ್ನ ನೀಟಾಗಿ ಸೇವನೆ ಮಾಡಬಹುದು. ಸೊ ಇನ್ ಕೇಸ್ ನೀವು ಏನಾದ್ರೂ ಡಯಾಬಿಟಿಕ್ ಇಲ್ಲ, ನಿಮ್ಗೆ ಯಾವುದೇ ರೀತಿ ಸಕ್ಕರೆ ಕಾಯಿಲೆ ಇಲ್ಲ ಅಂದ್ರೆ ಅದಕ್ಕೆ ನೀವು ಸ್ವಲ್ಪ ಶುಗರ್ ಅಥವಾ ಹನಿ ಹಾಕಿದ್ರೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ನೀವು ಜೇನುತುಪ್ಪನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವೇನಾದ್ರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ನೀವು ಹಾಗೆ ಕೂಡ ಕನ್ಸ್ಯೂಮ್ ಮಾಡಬಹುದು. ಇದು ಯಾವಾಗ ತಗೊಳ್ಬೇಕು ಅಂದ್ರೆ, ರಾತ್ರಿ ಮಲಗುವ ಮುಂಚೆ ಈ ಡ್ರಿಂಕ್ಸ್ ಕುಡಿದು ನೀವು 15ರಿಂದ 20 ನಿಮಿಷ ನೀವು ಬಿಟ್ಟು ನೀವು ಮಲ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿವರೆಗೆ ಸ್ವಲ್ಪ ಲೈಟ್ ಆಗಿರುವಂತ ವಾಕ್ ಈ ತರದ್ ಮಾಡೋದು ಬೆಸ್ಟ್. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ, ಸಾಕಷ್ಟು ಜನಕ್ಕೆ ಮಿಲ್ಕ್ ತುಂಬಾನೇ ಅಲರ್ಜಿ ಆಗಿರುತ್ತೆ. ಸೊ ಅಂತವ್ರು ಅಥವಾ ಒಂದೊಂದು ಕಾಯಿಲೆಗೆ ಮಿಲ್ಕ್ ಅವಾಯ್ಡ್ ಮಾಡ್ಬೇಕಂತ ಹೇಳಿರ್ತಾರೆ. ಸೊ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ, ನೀರಲ್ಲಿ ಕುದಿಸಿ ಕೂಡ ಇದನ್ನ ಕುಡಿಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಈ ತರ ನೀವು ಪ್ರತಿದಿನ ಮಾಡೋದ್ರಿಂದ ಸೊ ನಿಮ್ಮ ಶಿಶ್ನಕ್ಕೆ ಬ್ಲಡ್ ಚಲಾವಣೆ ಆಗಿ ನಿಮಿರುವಿಕೆ ಹೇಳುವಂತದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಗೆ ಏನಾದ್ರೂ ನನ್ನ ಮಾತಲ್ಲಿ ಟ್ರಸ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಐ ಹೋಪ್ ಏನಾದ್ರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.